ಆ ಮಗುಗೂ ನಿಮಗೂ ಒಂದು ಕನೆಕ್ಷನ್ ಇದೆ. ಜೆಂಟ್ಲ್ಮ್ಯಾನ್ ಸಿನಿಮಾದಲ್ಲೂ ಅದೇ ಮಗು ಮಾಡಿತ್ತು ಅನ್ಸುತ್ತೆ. ಇಲ್ಲ ಅದು ಬೇರೆ ಮಗು. ಅದು ಬೇರೆ ಮಗು. ಹಾ, ಇದು ಬೇರೆ ಮಗು. ಬಟ್ ಇತ್ತೀಚಿನ ಮಕ್ಕಳು ಹೇಳ್ತಾ ಇರೋದು ನಮಗೆಲ್ಲ ಬಹುಶಃ ನನ್ನ ಪ್ರಕಾರ ನಾನು 8ನೇ ಕ್ಲಾಸ್ 9ನೇ ಕ್ಲಾಸ್ ಬಂದಾಗಲೇ ನಾನು ಇದು ಮಾಡಬೇಕು ಅದು ಮಾಡಬೇಕು ಹೀಗೆ ಬೇಕು. ಈಗಿನ ಮಕ್ಕಳು ಎಷ್ಟು ಫಾಸ್ಟ್ ಇದ್ದಾರೆ ಅಂದರೆ, ಅವಳು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಾಳೆ. ಪ್ರತಿಯೊಂದು ಎಮೋಷನ್ ತೋರಿಸೋದು ವೆರಿ ಹಾರ್ಡ್. ಆ್ಯಂಡ್ ನಾವೇ ಈಗ ರೋಪ್ ಶಾಟ್ಸ್ ಮಾಡ್ಬೇಕಾದ್ರೆ ಒಂದು 4 ಟೇಕು 5 ಟೇಕು ಅಪ್ಪ ಏನ್ರು ಅಂತ ಅನಿಸ್ತಿರುತ್ತೆ. ಆ ಮಗು ಏರಿಯಲ್ ಶಾಟ್ಸು ಎಲ್ಲ ಎಷ್ಟು ಆರಾಮಾಗಿ ಮಾಡ್ತು ಗೊತ್ತಾ. ಶಿ ಇಸ್ ಡನ್ ಅ ಗ್ರೇಟ್ ಜಾಬ್. ನಾನು ಅವ್ರ ತಂದೆ ತಾಯಿಗೆ ಹೇಳ್ತಿದ್ದೆ, ನನಗೆ ಈ ಸಿನಿಮಾಲಿ ಕಾಂಪಿಟೇಷನ್ ಯಾರೂ ಇಲ್ಲ ಅಂದ್ಕೊಂಡಿದ್ದೆ, ಇವಳೇನ ಬೀಟ್ ಮಾಡೋಂಗಿದ್ದಾಳೆ ಅಂತ. ಶಿ ಡನ್ ಸಚ್ ಅ ಗುಡ್ ಜಾಬ್. ತುಂಬ ಚೆನ್ನಾಗಿ ಮಾಡಿದಾಳೆ. ಆ್ಯಂಡ್ ನಮಗೆ ಆ ಕನೆಕ್ಟ್ ಅನ್ನಿಸ್ಬೇಕು. ಈಗ ನೋಡೋ ಜನಕ್ಕೂ ಆ್ಯಕ್ಚುಲಿ ಇದು ಅಪ್ಪ ಮಗಳು ಅಂತ ಅನ್ನಿಸ್ಬೇಕು. ಅದು ವರ್ಕ್ ಆದರೆ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಕನ್ವಿನ್ಸ್ ಮಾಡೋದು. ಬಟ್ ಅವಳು ಮಾಡಿರೋ ಪರ್ಫಾರ್ಮೆನ್ಸಿಂದ ಅದು ವರ್ಕ್ ಆಗಿದೆ. ಬಹುಶಃ ಈ ಸಿನಿಮಾದಲ್ಲಿ ನಿಮಗೆ ವಿಸಿಬಲ್ ಕ್ಯಾರೆಕ್ಟರ್ ನಿಮ್ಮ ಜೊತೆ ಜಾಸ್ತಿ ಹೊತ್ತು ಕ್ಯಾರಿ ಆಗೋದಂದ್ರೆ ಮಗಳೊಬ್ಳೆ. ಮಗಳೊಬ್ಳೆ, ಕರೆಕ್ಟ್. ಶೂಟಿಂಗಲ್ಲೂ ಅಷ್ಟೇ ಜಾಸ್ತಿ ಸಮಯ ಕಳೆದಿದ್ದು ನಾವೇನೆ. ಬೇರೆ ಪಾತ್ರೆಗಳ ಒಂದಷ್ಟು ಬರ್ತಿರುತ್ತೆ. ನಾನು ನಿಮ್ಗೆ ಹೇಳ್ದಂಗೆ ಪ್ರಿಮೈಸ್ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲೋ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗ್ತೀವಿ, ಇಲ್ಲ ಇನ್ನೊಂದು ಕತೆಗೆ ಹೋಗ್ತೀವಿ, ಫ್ಯಾಮಿಲಿ ಕತೆಗೆ ಹೋಗ್ತೀವಿ. ಸೊ ಬೇರೆ 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 ಚೇಂಜಸ್ ಆಗ್ತಿರುತ್ತೆ. ಬಟ್ ಜಾಸ್ತಿ ನಾನು ಆ್ಯಕ್ಚುಲಿ ಸಮಯ ಕಳೆದಿದ್ದು ಶೂಟಿಂಗ್ ಮಾಡಿದ್ದು ಅಂದರೆ ಮಗಳ ಜೊತೆನೆ. ಸೂಪರ್. ಅಂದರೆ ಈ ಪ್ರಜ್ವಲ್ ದೇವರಾಜ್ ಅವರು ಮದುವೆ ಆದಾಗಲೇ ಒಂದಷ್ಟು ಜನಕ್ಕೆ ಅಯ್ಯೋ ನಮ್ಮ ಹೀರೋ ಮದುವೆ ಆಗ್ಬಿಟ್ರಾ ಅಂತ ಒಂದಷ್ಟು ಜನಕ್ಕೆ ಹಾರ್ಟಿಗೆ ಬಾಣ ಬಿಟ್ಟಂಗೆ ಆಗಿತ್ತು ಹುಡುಗಿರಿಗೆ. ಈಗ ಈ ಸಿನಿಮಾದಲ್ಲಿ ತಂದೆ ಆಗ್ತಾ ಇದ್ದೀರಾ. ಸೊ ನಿಮಗೆ ತಂದೆ ಆಗ್ತಕ್ಕಂಥದ್ದು ಒಂದು ಎಮೋಷ್ನಲ್ ಬಾಂಡಿಂಗ್ ಇದೆಯಲ್ಲ, ಪರ್ಸ್ನಲಿ ಎಷ್ಟು ಕನೆಕ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಸಂದರ್ಭಕ್ಕೆ? ಇಟ್ಸ್ ಗ್ರೇಟ್. ನನಗೆ ಮಕ್ಕಳಂದರೆ ತುಂಬ ಇಷ್ಟ. ನನಗೆ ಈಗ ನಮ್ಮ ಗ್ರೂಪಲ್ಲೇ ಎಲ್ಲರೂ ನನಗಿಂತ ಸೀನಿಯರ್ಸ್, ಎಲ್ಲ 1-2-3 ಇಯರ್ಸ್ ಸೀನಿಯರ್ಸ್ ನನಗೆ. ಸೊ ಅವ್ರಿಗೆಲ್ಲ ಮಕ್ಕಳಾಗಲೇ ಆಗಿದೆ. ಬಟ್ ನಾವೆಲ್ಲ ಜೊತೆಗೆ ಸೇರಿದಾಗ ಅಷ್ಟು ಜನ ಮಕ್ಕಳು ನನ್ನ ಜೊತೆ ರಾಗಿಣಿ ಜೊತೆನೇ ಇರ್ತಾರೆ. ಹೌದು. ನಾನು ಮಗು ಹೋಗ್ಬಿಡ್ತೀನಿ ಅವ್ರ ಜೊತೆ ಆಟ ಆಡಬೇಕಾದ್ರೆ. ಆ್ಯಕ್ಚುಲಿ ನೀವು ನನ್ನ ನೋಡಿದ್ರೆ ಏನು ಇವನು ಚಿಂತರ ಆಡ್ತಾರೆ ಮಕ್ಕಳ ಜೊತೆ ಇದ್ದಾಗ. ಬಟ್ ಐ ಲವ್ ದ್ಯಾಟ್. ಐ ಲವ್ ಕಿಡ್ಸ್. ಆ್ಯಂಡ್ ಈ ನಾವೆಲ್ಲ ಜೊತೆಗೆ ಸೇರಿದಾಗ ಅಷ್ಟೋ ಜನದ ಜೊತೆ ನಾವು ಆಚೆ ಹೋದ್ರು ಅಷ್ಟೇ, ಯಾವುದೋ ರೆಸ್ಟೋರೆಂಟ್ಗೆ ಹೋಗ್ತೀವಿ, ಅಲ್ಲೋಗ್ತೀವಿ ಊಟ ಮಾಡೋಕ್ಕೆಲ್ಲ ನಾನು ಮಕ್ಕಳ ಜೊತೆ ಎಲ್ಲೋ ಆಡ್ಕೊಂಡು ಆಟ ಆಡ್ತಾ ಇರ್ತೀನಿ. ಐ ಲವ್ ದ್ಯಾಟ್. ಸೊ ಮಕ್ಕಳಂದರೆ ನನಗೆ ಯಾವಾಗಲೂ ತುಂಬ ಇಷ್ಟ. ಬಟ್ ಈಗ ಈ ಅಪ್ಪನ ಪಾತ್ರ ಮಾಡಿದ್ಮೇಲೆ ಇನ್ನೊಂದು ಎಮೋಷನ್ ಜಾಸ್ತಿ ಆ್ಯಡ್ ಆಗಿದೆ ಅನ್ಬೋದು. ಅದರಲ್ಲೂ ನಿಮಗೆ ಹೆಣ್ಮಗು ಆಗಬೇಕು ಅಂತ ಜಾಸ್ತಿ ಬಯಸ್ತೀರಾ ಅನಿಸುತ್ತೆ. ಯಾಕಂದರೆ ಪ್ರಣಾಮ್ ಜೊತೆ ನಿಮ್ಮ ಬಾಂಡಿಂಗ್ ಜಾಸ್ತಿ ಮೊದಲಿಂದಾನು ನೀವಿಬ್ಬರೇ ಬೆಳ್ಕೊಂಬಂದಿದ್ದೀರಾ ಮನೆಯಲ್ಲಿ. ಒಂದು ಹೆಣ್ಮಗು ಇದ್ದರೆ ಚೆನ್ನಾಗಿರುತ್ತೆ. ಅಮ್ಮನಿಗೂ ಅಷ್ಟೇ. ಅಮ್ಮ ಮುಂಚೆ ನಮಗೆ ಹುಡುಗಿರ ಥರ ಡ್ರೆಸ್ ಹಾಕಿ ಎಂಜಾಯ್ ಮಾಡೋರು. ನಾನು ಈ ಹಬ್ಬ ಸಿನಿಮಾ ಅಲ್ಲಿ ಒಂದು ಹಾಡಿದೆ, ಎಲ್ಲ ಅಂಬಿ ಮಾಮ ವಿಷ್ಣು ಇಲ್ಲ ಎಲ್ಲರೂ ಸ್ಯಾರಿ ಹಾಕೊಂಡು ತಿನ್ ಲಡ್ಡು ಆ ಥರ ಒಂದು ಸಾಂಗ್ ಇದೆ. ಸೊ ಆ ಸಾಂಗ್ನ ನಾನು ಸೀರೆ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಅಮ್ಮನಿಗೆ ಮುಂಚೆಯಿಂದನೇ ಹೆಣ್ಮಗು ಬೇಕು ಅನ್ನೋದಿಂತು. ಬಟ್ ಈಗ ರಾಗಿಣಿ ಬಂದ ಮೇಲೆ ಅಫ್ಕೋರ್ಸ್ ಅವಳೆ ಮನೆ ಮಗಳಾಗಿದ್ದಾಳೆ. ಬಟ್ ಈಗ ಮೊಮ್ಮಗು ಹೆಣ್ಣಾಗಿ ಬಂದರೆ ಅಮ್ಮನಕ್ಕಿಂತ ಖುಷಿ ಬೇರೆ ಯಾರು ಕೊಡಲ್ಲ ಅನ್ಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.